ಬೆಂಗಳೂರಿನಿಂದ ವಿಶಾಲ್ ಎನ್ನುವರು ಮೆಸೇಜ್ ಮಾಡಿದ್ದಾರೆ. ಗುರುಗಳೇ, ನನ್ನ ಹೆಸರು ವಿಶಾಲ್, ಬೆಂಗಳೂರು. ಓಕೆ, ನನ್ನ ಪ್ರಶ್ನೆ, ಧ್ಯಾನ ಅಥವಾ ಜಪ ಮಾಡುವುದರಿಂದಲೇ ನಮಗೆ ಬೇಕಾದ ಧನ ಸಂಪತ್ತು ಆಕರ್ಷಣೆ ಮಾಡಬಹುದಾ ಯಾವುದೇ ಕೆಲಸ ಮಾಡದೆ? ಜಪ, ಧ್ಯಾನ ಹಣ ಅಥವಾ ಸಮೃದ್ಧಿಯನ್ನು ಹೇಗೆ ಆಕರ್ಷಿಸುತ್ತದೆ? ದಯವಿಟ್ಟು ಇದರಲ್ಲಿರುವ ವಿಜ್ಞಾನ ಅಥವಾ ತಂತ್ರವನ್ನು ತಿಳಿಸಿ. ನಿಮ್ಮ ವಿಡಿಯೋ ಉತ್ತರಕ್ಕಾಗಿ ನಿರೀಕ್ಷೆಯಲ್ಲಿರುವೆ ಅಂತ ಕೇಳಿದ್ದಾರೆ. ನೋಡಿ, ನಾನು ಹೇಳಿದ್ದೆ ಒಂದು ಸಲ, ಏನು ಮಾಡದೆ ಕೂತ್ರೆ ಕೂಡ ಹಣ ಬರ್ತದೆ. ಹಣ ಮಾಡೋದು ವಿಷಯವೇ ಅಲ್ಲ, ದೊಡ್ಡ ವಿಷಯ. ಬಟ್ ನೀವು ಏನು ತಗೊಂಡಿದ್ದೀರಿ ನೋಡಿ ಅದನ್ನ. ಇದಕ್ಕೆ ಹೇಳೋದು ಯಾವುದೇ ವಿದ್ಯೆ ಅಪಾತ್ರರಿಗೆ ಸಿಗಬಾರ್ದಂತ. ನಾನು ಅದನ್ನು ಹೇಳಿದ್ದನ್ನೇ ತಗೊಂಡಿದ್ದೀರಿ ನೀವು ಮೈಂಡಿಗೆ ಅಂತ. ನೋಡಿ, ನೀವು ಒಂದು ವಿಷಯ ಅರ್ಥ ಮಾಡಿಕೊಳ್ಳಿ. ಏನು ಕೆಲಸ ಮಾಡದೆ ಕೆಲಸ ಮಾಡುದು ಯಾಕೆ ನೀವು? ಅಥವಾ ನೀವು ಏನು ಕಲಿಯುವುದು ಯಾಕೆ? ಏನು ಕರ್ಮ ಮಾಡುದು ಯಾಕೆ? ಯಾಕೆ ಅಂತ ಹೇಳಿದ್ರೆ ಕೊನೆಗೆ ಹಣಕ್ಕೋಸ್ಕರ ಅಲ್ವಾ? ಸೊ ನೀವು ಜಪ ಮಾಡೋದು, ಧ್ಯಾನ ಮಾಡೋದ್ರಿಂದ ಹೇಗೆ ಹಣ ಬರ್ತದೆ ಅಂತ ಕೇಳಿದ್ರೆ, ನೀವು ಹಣವನ್ನು ಇದು ಮಾಡೋದಲ್ಲ, ಅಟ್ರಾಕ್ಟ್ ಮಾಡೋದಲ್ಲ. ನೀವು ಜಪ ಮಾಡೋ ಮೂಲಕ, ಧ್ಯಾನ ಮಾಡೋ ಮೂಲಕ ನೀವು ಆ ಯೂನಿವರ್ಸಲ್ ಎನರ್ಜಿ ಒಟ್ಟಿಗೆ ಕನೆಕ್ಟ್ ಆಗೋದು. ಈ ಕನೆಕ್ಟ್ ಆದಾಗ ನೀವು ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೀರಾ ಇದನ್ನ, ಅಲ್ಲಿಗೆ ನಿಮ್ಮ ಅಬ್ಸರ್ವರ್ ಇಫೆಕ್ಟ್ ಆಗ್ತದೆ. ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅದನ್ನ. ಆಗ ನಿಮ್ಮಿಂದ ಇಲ್ಲಿಂದ, ಅದಕ್ಕೆ ಈ ವ್ರತ ಉಪವಾಸ ಇದೆಲ್ಲ ಮಾಡಿದ್ದಂಥದ್ದು ಇದಕ್ಕೆ, ಒಂದು ವಿಷಯದ ಬಗ್ಗೆ ಅಬ್ಸರ್ವ್ ಮಾಡಲಿಕ್ಕೆ. ನೀವು ಅಬ್ಸರ್ವ್ ಮಾಡಿದಾಗ ಇಲ್ಲಿಂದ ನಿಮ್ಮ ಕನೆಕ್ಷನ್ ಥಾಟ್ ಹೊರಡ್ತದೆ. ಆ ಥಾಟ್ ಇದಕ್ಕೆ ವೈಬ್ರೇಷನ್ ಅಂತ ಹೇಳುದು. ಇಲ್ಲಿಂದ ವೈಬ್ರೇಷನ್ ಹೊರಡ್ತದೆ. ಆ ವೈಬ್ರೇಷನ್ ಯೂನಿವರ್ಸ್ ಅಲ್ಲಿ ಎನರ್ಜಿಯನ್ನು ಕ್ರಿಯೇಟ್ ಮಾಡ್ತದೆ. ಆಗ ಎಲ್ಲರೂ ಒಬ್ಬರಿಗೊಬ್ರು ಕನೆಕ್ಟ್ ಆಗಿರೋ ಕಾರಣ, ಎಲ್ಲ ಒಂದೇ ಆಗಿರೋ ಕಾರಣ ಇಲ್ಲಿಂದ ಅಂತ ಜನಗಳಿಗೆ ನಿಮ್ಮ ಮೆಸೇಜ್ ಹೋಗ್ತದೆ ಮೈಂಡಿಂದ. ಆಗ ಅವರಿಗೆ ನಿಮ್ಮ ಕಡೆ ಅಟ್ರಾಕ್ಟ್ ಆಗ್ತಾರೆ. ಜನರ ಮೂಲಕ ನಿಮಗೆ ಹಣ ಬರ್ತದೆ. ನಿಮ್ಗೆ ಒಂದು ಒಳ್ಳೆ ಕಂಪನಿ ನಿಮ್ಗೆ ಸಿಗ್ಬೋದು, ಅಥವಾ ಅಂತ ಒಂದು ಆ್ಯಡ್ ನಿಮ್ಗೆ ಗೊತ್ತಾಗ್ಬೋದು, ಅಂತ ಪರಿಚಯ ಆಗ್ಬೋದು, ಯಾರಾದ್ರೂ ಅಂತ ವಿಷಯ ಮಾತಾಡ್ಬೋದು, ಅಂತ ವ್ಯಕ್ತಿಗಳ ಪರಿಚಯ ಆಗ್ತದೆ, ಅಂಥದ್ದೇ ಕಾಂತ. ಈ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗ್ತದೆ. ಮನುಷ್ಯರ ಮೂಲಕ ಹಣ ಬರುದು. ಬಟ್ ನೀವು ಜಪ ಮಾಡುವಾಗ, ಧ್ಯಾನ ಮಾಡುವಾಗ ನೀವು ಖಾಲಿ ಹಣ ಮಾಡಲಿಕ್ಕೆ ಸುಮ್ಮನೆ ಕೂತು ಆರಾಮದಲ್ಲಿ ಮಾಡ್ಬೋದು ಅಂತ ತಿಳ್ಕೊಂಡ್ರೆ ನಿಮಗೆ ಜೀವನದಲ್ಲಿ ಆಗೋದಿಲ್ಲ. ಅದು ಯಾವತ್ತೂ ಕೂಡ ವಿದ್ಯೆಯ ಹಿಂದೆ ಹೋಗ್ಬೇಕು. ವಿದ್ಯೆಯ ಹಿಂದೆ ಹೋದಾಗ, ನಾನು ಇದನ್ನೆಲ್ಲ ಕಲ್ತದ್ದೆಲ್ಲ ನಾನು ಹಣ ಮಾಡಬೇಕಾದ್ರೆ ನನ್ನ ತಲೆಯಲ್ಲೇ ಇರಲಿಲ್ಲ. ಕೊರೋನಾದ ಟೈಮಲ್ಲಿ ಒಂದು ಅಚಾನಕ್ಕಾಗಿ ಒಂದು ವರ್ಕ್ ಮಾಡಿದೆ. ಅದರ ನಂತರ ಮೌತ್ ಟು ಮೌತ್ ಹೋಯ್ತು. ನಾನು ಯಾವುದೇ ಅಡ್ವರ್ಟೈಸ್ ಕೊಡಲಿಲ್ಲ, ಆಟೋಮೆಟಿಕಲಿ ಬಂತು. ನಾನು ಈ ಫೀಲ್ಡಿಗೆ ಬಂದೆ. ಇಲ್ಲದಿದ್ರೆ ಇದೆಲ್ಲ ಮೊದಲೇ ಕಲ್ತವನು ನಾನು. ಬಟ್ ನಾನು ಅದನ್ನು ಮಾಡಲಿಕ್ಕೆ ಹೋಗಲಿಲ್ಲ. ಯಾಕೆಂತ ಹೇಳಿದ್ರೆ, ನನ್ನ ಸಾಧನೆಯಲ್ಲಿ ನಾವು ವರ್ಕ್ ಮಾಡೋದು. ಈಗ ಕೂಡ ಹಾಗೆ ನನಗೆ ಅದು ಎಷ್ಟು, ಈಗ ನನಗೆ ಕಸ್ಟಮರ್ ಇಲ್ಲ ಅಂತ ಇಲ್ಲ. ನನಗೆ ಸೆಂಟರ್ ಓಪನ್ ಮಾಡ್ಬೋದು, ಥೆರಪಿ ಕೊಡ್ಬೋದು, ಕೋರ್ಸ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ನಾನು ಯಾಕೆ ಮಾಡೋದು? ನನಗೆ ಸಾಧನೆ ಮುಖ್ಯ. ಸಾಧನೆ ಆದ ನಂತರ ಫ್ರೀ ಇದ್ರೆ ಉಳಿದದ್ದೆಲ್ಲ ಮಾಡೋದು ನಾನು. ಸೊ ನೀವು ಅದರ ಮೇಲೆ ಗಮನ ಕೊಟ್ಟಾಗ ಆಟೋಮೆಟಿಕಲಿ ಇದು ಬರ್ತಾ ಹೋಗ್ತದೆ. ಖಾಲಿ ಹಣ ಮಾಡಬೇಕು, ಇದು ಮಾಡ್ಬೇಕಂತ ಕೂತ್ರೆ ಆಗೋದಿಲ್ಲ. ಯಾಕೆಂದ್ರೆ ನಿಮ್ಮ ಅತಿ ಬುದ್ಧಿವಂತಿಕೆ ನಿಮ್ಗಿಂತ ಮೊದಲು ನಿಮ್ಮ ಸಬ್ ಕಾನ್ಶಿಯಸ್ಗೆ ಅಥವಾ ನಿಮ್ಮೊಳಗಿನ ಅಂತರಾತ್ಮಕ್ಕೆ ಗೊತ್ತಾಗ್ತದೆ. ಸೊ ಇಂಥದ್ದೆಲ್ಲ ದುರ್ಬುದ್ಧಿಯನ್ನು ತಲೆಯಿಂದ ತೆಗಿಬೇಕು. ಆಟೋಮೆಟಿಕಲಿ ಕನೆಕ್ಟ್ ಆದಾಗ ಎಲ್ಲ ಬರ್ತದೆ. ಅದನ್ನೇ ದಾಸರು ಹೇಳಿದ್ದು, ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಾರಾಯ, ಎನ್ನ ಪುಣ್ಯಗಳಿಂದ ಈ ಪರಿಯುಂಟೆ ನಿನ್ನದೇ ಸಕಲ ಸಂಪತ್ತು ಅಂತ. ಸೊ ಪುರುಷ ಪ್ರಯತ್ನ ತುಂಬ ಮಾಡಿದ್ದಾರೆ ಅವರು. ಒಂದು ಸಂಜೆವರೆಗೆ ಇದ್ದು ಸಣ್ಣ ಸೌಟಿನ ತುಂಬ ಗಂಜಿ ಕಾಣದೆ ಅಂಬಲಿಸಿದೆ. ಒಂದು ಸೌಟು ಗಂಜಿ ಸಿಗ್ಲಿಲ್ಲ ಅಂತೆ ಅವರಿಗೆ, ಅಷ್ಟು ಪ್ರಯತ್ನ ಮಾಡಿ. ಈಗ ನಿನ್ನ ಒಲುಮೆಯಿಂದ ನಿಖಿಲ ಜನರು, ಈ ಅದ್ಭುತಗಳು ನಡೀಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೀವು ಮಾಡಬೇಕು. ಮಾಡಿದಾಗ ಮಾತ್ರ ಇದೆಲ್ಲ ಗೊತ್ತಾಗೋದು. ಕೆಲವರೆಲ್ಲ ಹೇಳ್ತಾರೆ, ನೀವು ಹೇಳಿದ ರೀತಿ ಮಾಡ್ತಾ ಇದ್ದೇವೆ ಗುರುಗಳೇ, ನಮ್ಗೆ ಏನು ಚೇಂಜ್ ಆಗ್ಲಿಲ್ಲ ಅಂತ. ಅದಾಗುದಿಲ್ಲ. ಬೇರೆಯವರಿಗೆ ಹೇಗೆ ಆಗ್ತಾ ಉಂಟು? ಯಾಕೆ ಆಗುದಿಲ್ಲ ಅಂತ ಹೇಳಿ, ನೀವು ಏನು ಮಾಡ್ತೀರಿ, ಒಂದು ಸಾಧನೆ ನೀವು ಸರಿ ಮಾಡ್ತಿದ್ರೆ ಅದು ನನಗೆ ಗೊತ್ತಿಲ್ಲ. ಇನ್ನೊಂದು ನೀವು ಮಾಡಿದ್ರೆ ಕೂಡ ನಿಮ್ಮ ಮೆಂಟಾಲಿಟಿ ನೀವು ಹಾಗೆ ಇರುವಾಗ ಆಗುದಿಲ್ಲ. ನಿಮ್ಮ ಗಮನ ಎಲ್ಲ ಆಕೆಯ ಮೇಲೆ. ನೀವು ಖಾಲಿ ಹಣ ಮಾಡಬೇಕು, ಇದರಿಂದ ಒದ್ದಾಗ್ತದೆ, ಇದು ಇಲ್ಲ. ನೀವು ಅದಕ್ಕಿಂತ ದುಡಿಯೋದು ಒಳ್ಳೇದು. ದಿನಕ್ಕೆ 8 ಗಂಟೆ ದುಡಿಯೋದು ಒಳ್ಳೇದು. ನೀವು 10 ಗಂಟೆ. ಯಾಕೆಂತ ಹೇಳಿದ್ರೆ, ದಿನಕ್ಕೆ 6-7 ಗಂಟೆ ಕಾಲು ಮಡಚಿ ಕೂತು ಧ್ಯಾನ ಮಾಡೋದು, ಜಪ ಮಾಡೋದು ಏನು ಸುಲಭ ಅಂತ ತಿಳ್ಕೊಂಡಿದ್ದೀರಾ? ನೀವು ಹಾಗೆ ತಿಳ್ಕೊಂಡಿದ್ದೀರಿ. ಏನು ಮಾಡದೆ ಅಲ್ಲ, ಜಪ ಮಾಡೋದು ಏನು ಅದು ಕೆಲಸ ಅಲ್ವಾ? ಸೊ ಈ ರೀತಿ ಮೆಂಟಾಲಿಟಿ ಇಟ್ಕೊಂಡ್ರೆ ಆಗೋದಿಲ್ಲ. ಅಧ್ಯಾತ್ಮ ಎನ್ನುವುದು ಯಾವತ್ತೂ ಕೂಡ ವ್ಯಾಪಾರ ಆಗಬಾರ್ದು. ನೀವು ಆಟೋಮೆಟಿಕಲಿ ನೀವು ಆಟೋಮೆಟಿಕ್ ಹಣ ಬರ್ತದೆ, ಬರಲೇಬೇಕದು. ಅದು ನಿಮಗೆ ಆಗ ನಿಮ್ಗೆ ಗೊತ್ತಾಗ್ತದೆ.
ಈಗ ಇಷ್ಟಿಷ್ಟು ದೊಡ್ಡ ಗುರುಗಳೆಲ್ಲ ಅವ್ರಿಗೆ ಹೇಗೆ ಬರ್ತಾ ಉಂಟು? ಅವರು ಸಾಧನೆ ಮಾಡಿರುವುದರಿಂದ, ಸಾಧನೆ ಮಾಡಿದ ನಂತರ ಬರ್ತದೆ ಆಟೋಮೆಟಿಕಲಿ. ಅದಕ್ಕೆ ಹೇಳುದು, ಸರಸ್ವತಿಯನ್ನು ಯಾವತ್ತು ಕೂಡ ಬಂಡೆಯ ಮೇಲೆ ಕೂರಿಸುವುದು. ನೋಡಿದ್ದೀರಾ ನೀವು? ಲಕ್ಷ್ಮಿಯನ್ನ ತಾವರೆ ಮೇಲೆ ನಿಂತಿರ್ತಾಳೆ. ಯಾಕೆ ಅಂತ ಹೇಳಿದ್ರೆ, ತಾವರೆ ಸೂರ್ಯ ಹುಟ್ಟಿದಾಗ ಅರಳ್ತದೆ, ಸೂರ್ಯ ಇಲ್ಲದಿದ್ರೆ ಮುದುರ್ತದೆ, ಹೌದಲ್ವಾ? ಸೊ ತಾವರೆಯೇ ಕ್ಷಣಿಕ. ಸೂರ್ಯ ಅಂತ ಹೇಳಿದ್ರೆ ನಿಮ್ಮ ಅದೃಷ್ಟ ಅಥವಾ ನಿಮ್ಮ ಏನು ಇದಿದೆ, ಅದು ಇದ್ದಾಗ ಮಾತ್ರ ತಾವರೆ ಅರಳ್ತದೆ. ಆ ತಾವರೆಯಲ್ಲಿ ಲಕ್ಷ್ಮಿ ಮೊದಲೇ ಚಂಚಲೆ, ಆಕೆ ನಿಂತಿದ್ದಾಳೆ ಅಂತ ಹೇಳಿದ್ರೆ ಧನ ಸಂಪತ್ತಿ ಅನ್ನೋದು ಯಾವತ್ತೂ ಕೂಡ ಶಾಶ್ವತ ಅಲ್ಲ. ಆದ್ರೆ ವಿದ್ಯೆ ಎನ್ನುವುದು ಅದು ಸರಸ್ವತಿ ಬಂಡೆಯ ಮೇಲೆ ಕೊಡ್ತಾಳೆ, ಅದು ಶಾಶ್ವತ ಅಂತ. ಸೊ ವಿದ್ಯೆ ಹಿಂದೆ ಹೋಗ್ಬೇಕು, ಸಾಧನೆ ಹಿಂದೆ ಹೋಗ್ಬೇಕು, ಮಾಡಿದಾಗ ಆಟೋಮೆಟಿಕ್ ಅದು ಬರ್ತದೆ. ನೀವು ಅತಿ ಬುದ್ಧಿವಂತಿಗೆಲ್ಲ ಮಾಡಿದ್ರೆ ನಿಮ್ಮ ಅತಿ ಬುದ್ಧಿವಂತಿಕೆ ಉಂಟಲ್ಲ, ನಿಮ್ಗಿಂತ ಮೊದಲು ಅದಕ್ಕೆ ಗೊತ್ತಾಗ್ತದೆ. ಸೊ ನಡೆಯುವುದಿಲ್ಲ ಇದೆಲ್ಲ. ಓಕೆ, ಸೊ ಅದರೆಲ್ಲ ಇಟ್ಕೊಳ್ಬೇಡಿ ತಲೆಯಿಂದ. ನಿಮ್ಮ ಕರ್ಮ ಮಾಡಿ, ಮೈಂಡ್ ಕ್ಲಿಯರ್ ಇಟ್ಕೊಳ್ಳಿ. ಎಷ್ಟು ಕಷ್ಟ ಅದು ಇದೆಲ್ಲ ನಿಮ್ಮ ಕರ್ಮದಿಂದ. ನೀವು ಜಪ ಮಾಡ್ತಾ, ಧ್ಯಾನ ಮಾಡ್ತಾ, ಸಾಧನೆ ಮಾಡ್ತಾ ಆಟೋಮೆಟಿಕಲ್ ಅದೆಲ್ಲ ಕರೆಕ್ಟ್ ಹೋಗ್ತದೆ. ಈ ಲಾಸ್ಟ್ ಟೈಮ್ ಕ್ಲಾಸಲ್ಲೆಲ್ಲ ಹೇಳಿಕೊಟ್ಟಿದ್ದೇನೆ, ಅದು ಜಪ ಗಿಪ ಕೂಡ ಮಾಡೋದು ಬೇಕಂತಿಲ್ಲ. ಆರಾಮದಲ್ಲಿ ಕೂತು ನೀವು ಮಾಡಿ. ನೀವು ಯಾವುದು ಸ್ಟ್ರೆಸ್ ಮಾಡಬೇಡಿ, ಇಷ್ಟಪಟ್ಟು ಮಾಡಿ, ಕಷ್ಟಪಟ್ಟು ಮಾಡಬೇಡಿ. ಅದನ್ನೇ ಹೇಳುದು ನಾನು. ಸುಲಭ ಸುಲಭ ಸುಲಭ, ನಿಮಗೆ ತಲೆಗೆ ಹೋಗುದಿಲ್ಲ. ಇಡೀ ಕ್ಲಾಸಲ್ಲಿ ಕೂತು 2 ದಿನ ಕ್ಲಾಸ್ ಕೇಳಿ ಪುನಃ ನನಗೆ ಮೆಸೇಜ್ ಮಾಡ್ತಾರೆ, ಸರ್ ಏನಾದರೂ ಟಿಪ್ಸ್ ಕೊಡಿ ನನ್ನ ಪ್ರಾಬ್ಲಮ್ಗೆ ಅಂತ. 2 ದಿನ ಕೊಟ್ಟದ್ದು ಟಿಪ್ಸ್ ತಲೆಗೆ ಹೋಗ್ಲಿಲ್ಲ. ಸೊ ಇಂಥದ್ದೆಲ್ಲ ವಿಷಯ.